ಬಹುಶಃ ಇವತ್ತು ಲೈಫ್ನೆಸ್ ಸಂಸ್ಥೆ ಮತ್ತು ಲಕ್ಷ ವೃಕ್ಷ ಹಾಗೂ ಪ್ರೆಸ್ ಕ್ಲಬ್ನವರು ಇವತ್ತು ವನಮಹೋತ್ಸವ ಕಾರ್ಯಕ್ರಮ ಜೊತೆಯಲ್ಲಿ ಭವಿಷ್ಯ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಗಿಡ ಮರಗಳು ಮುಂದೆ ಬರಬೇಕು. ಎಲ್ಲಿ ನಮಗೆ ಹೋಗಿ ನಡಲಿಕ್ಕೆ ಸಾಧ್ಯವಿಲ್ಲವೋ ಆ ಪ್ರದೇಶದಲ್ಲಿ ಕೂಡ ಗಿಡ ಮರಗಳು ಮುಂದಿನ ದಿನದಲ್ಲಿ ಬರಬೇಕು. ಅದಕ್ಕೆ ಬೇಕಾಗುವಂತಹ ಮ್ಯಾಸಿವ್ ಸ್ಟ್ರೀಟ್ ಬಾಲ್ ಪ್ರಾಜೆಕ್ಟನ್ನು ಇವತ್ತು ಹಮ್ಮಿಕೊಂಡಿರ್ತಾರೆ. ಇವರು ನಾನು ಉದ್ಘಾಟನೆ ಬಂದಾಗ ನಾನು ಭಾಳ ಸಂತೋಷ ಒಪ್ಪಿಯವರನ್ನು ಅಭಿನಂದಿಸಿದೆ. ನಾನು ಹೇಳಿಲ್ಲ, ಯಾಕಂತ ಹೇಳಿದರೆ ಕೋಲಾರ ಜಿಲ್ಲೆಯಲ್ಲಿ ನಾನು ಉತ್ಸವ ಸಚಿವನಾಗಿದ್ದ ಸಂದರ್ಭದಲ್ಲಿ ನಾವು ಭಾಳ ಬಹುಶಃ 2017 ಅಲ್ಲ 2015 9 ವರ್ಷಗಳ ಹಿಂದೆ ಭಾಳ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಮಾಡಿದ್ವಿ. ಯಾಕಂದರೆ ಮರಗಿಡಗಳು ಬಹುಶಃ ಇರೋದು ಕಡಿಮೆ, ದೊಡ್ಡ ಮಟ್ಟದ ಬೆಟ್ಟಗಳಲ್ಲಿರುವಂಥ ಪ್ರದೇಶ ಜಾಸ್ತಿ, ಆ ಬೆಟ್ಟಗಳಿಗೆಲ್ಲ ಹೋಗಲಿಕ್ಕೆ ಆಗುವುದಿಲ್ಲ. ಆದರೆ ಈ ರೀತಿಯ ಸ್ಟ್ರೀಟ್ ಬಾಲ್ ಪ್ರಾಜೆಕ್ಟನ್ನು ಬಹುಶಃ ಅಲ್ಲಿ ಹಮ್ಮಿಕೊಂಡು ಅಲ್ಲಿ ಗಿಡ ಮರಗಳು ಭವಿಷ್ಯದಲ್ಲಿ ಬರಬೇಕೆಂಬ ಉದ್ದೇಶದಿಂದ ಹಮ್ಮಿಕೊಂಡಾಗ ನಾನು ಹೇಳಿದ್ದೆ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇವತ್ತು ಬಹುಶಃ ಹರೇಕಲ ಸ್ಥಳವನ್ನು ನಾವು ಕೂಡ ಆಯ್ಕೆ ಮಾಡಿಕೊಂಡು ಅರ್ಥಪೂರ್ಣವಾಗಿದೆ. ಯಾಕಂತೇಳಿ ಅವತ್ತಿನ ಕಾಲದಲ್ಲಿ ನಾವು ಸಣ್ಣದಿರುವಾಗ ಎಷ್ಟು ಮಿಲಿಯನ್ ಟ್ರೀಸ್ ಪ್ರಾಜೆಕ್ಟ್ ವಿದೇಶದವರು ಮತ್ತು ಇಲ್ಲಿಯ ಊರವರು ಅದೆಲ್ಲ ಹರೇಕಲ ಮೈದಿನವರು ಬಹುಶಃ ನೇತೃತ್ವ ವಹಿಸಿದ್ದು ಮಿಲಿಯನ್ ಟ್ರೀಸ್ ಪ್ರಾಜೆಕ್ಟ್ ಅಂತ ಹೇಳಿಕೊಂಡು ಅವತ್ತು ಇಲ್ಲಿ ಸ್ಟಾರ್ಟ್ ಆಗಿ ಭಾಳಷ್ಟು ಮರಗಳು ಊರವರು ಸೇರಿಯೆಲ್ಲ ನಟ್ಟಿದ್ರು. ಅದಕ್ಕಾಗಿ ನಾವು ಬೇರೆಲ್ಲ ಗ್ರಾಮ ಈಗ ಅಲ್ಲ, ಆಗ ನಾವು ಒಂದು ಬೇರೆ ಬೇರೆ ಪ್ರದೇಶದ ಹೋಗಿ ಬರುವಾಗ ಹರೇಕಳದ ನ್ಯೂ ಪಡವಿಗೆ ಎಂಟರ್ ಆಗುವಲ್ಲಿದ್ದು ಖುಷಿ. ಯಾಕೆ ಇಡೀ ಗಿಡ ಮರಗಳು ಅಡ್ಡನಿದ್ದು ಕಂಪ್ಲೀಟ್ ಎರಡು ಸೈಡಿನಲ್ಲಿ ಕೂಡ ಕಂಪ್ಲೀಟ್ ಮರಗಿಡಗಳಾಗಿದ್ದು ಕಂಪ್ಲೀಟ್ ಮರ ಇತ್ತು ಎರಡು ಸೈಡಿನಲ್ಲಿ ಕೂಡ. ಭಾಳಷ್ಟು ಅದೊಂದು ಸೌಂದರ್ಯ ಬೇರೆ ಇತ್ತು. ಆದ ಕಾರಣ ಅದೇ ಗ್ರಾಮ ಅಂತ ಉಪಯೋಗ ಮಾಡಿದ್ದೀರಿ. ಈಗ ಈ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಇದರ ಮಾಹಿತಿಯನ್ನು ನಿಮಗೆ ಕೊಡುವ ಮೂಲಕ ಇವನ್ನೆಲ್ಲ ಸಂಸ್ಕೃತಿ ಉಳಿಸಿಕೊಳ್ಳುವ ಮೂಲಕ ಬಹುಶಃ ಈ ರೀತಿಯ ಆ ಮರಗಿಡಗಳು ಬೆಳೆಸುವಲ್ಲಿ ಮತ್ತು ಪರಿಸರವನ್ನು ಉಳಿಸುವಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಕೆಲಸ ಇವತ್ತು ಆಗಿದೆ. ನಾನೆಲ್ಲ ವಿದ್ಯಾರ್ಥಿ ಹೇಳಿದಿಷ್ಟೇ, ನಾವು ಎಷ್ಟು ಪರಿಸರ ಮತ್ತು ಪ್ರಕೃತಿಯಿಂದ ದೂರ ಬರ್ತೇವೋ ನಮ್ಗೆ ಅಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತದೆ. ನಮ್ಮ ಸಮಾಜದಿಂದ ಬಹುತೇಕ ಎಲ್ಲ ಸಮಸ್ಯೆಗಳು ಯಾಕೆಂತ ಹೇಳಿದರೆ ಪ್ರಕೃತಿ ಮತ್ತು ಪರಿಸರದಿಂದ ನಾವು ದೂರವಾಗಿದ್ದೇವೆ. ಅದಕ್ಕಾಗಿ ನಮಗೆಲ್ಲ ಸಮಸ್ಯೆ ಒಂದೊಂದು ಕೂಡ ಇವತ್ತು ಬರುವಂಥ ವಿಚಾರ ಇವತ್ತು ಆಗ್ತದೆ. ಆದರೆ ನಾವು ಎಷ್ಟು ಹತ್ತಿರ ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಎಷ್ಟು ನಾವು ಆ ಪರಿಸರ ಮತ್ತು ಪ್ರಕೃತಿ ಹತ್ತಿರ ಹೋಗಲಿಕ್ಕೆ ಸಾಧ್ಯವಿದೆಯಾ ಅಷ್ಟು ಹತ್ತಿರ ಹೋಗುವಂಥ ಪ್ರಯತ್ನವನ್ನು ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಸ್ವಸ್ಥವಾದ ಆರೋಗ್ಯವಂತವಾದ ಮತ್ತು ಒಂದು ಅತ್ಯುತ್ತಮವಾದ ಒಂದು ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಸದವಕಾಶ ಸಿಕ್ಕುವಂಥ ವಿಚಾರ ಇವತ್ತು ಆಗುವಂಥದ್ದು. ಈ ರೀತಿಯ ಕಾರ್ಯಕ್ರಮ ಅತ್ಯುತ್ತಮ ಮುಂದೆ ನಡೆಯಲಿ. ನಿಮ್ಮ ಬೇರೆ ಬೇರೆ ಯೋಜನೆ ಕಾರ್ಯಕ್ರಮಗಳು ಮುಂದೆ ಹಮ್ಮಿಕೊಳ್ಳಿ. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಸಹಕಾರ ಬೇಕಾದರೆ ಅದು ಸರ್ಕಾರ ಮತ್ತು ಫಾರೆಸ್ಟ್ ಇಲಾಖೆ ಇರಲಿ ಅಥವಾ ನಮ್ಮ ಕಾಲದಲ್ಲಿ ವಿವಿಧ ಸಂಘ ಸಹಕಾರ ಪಡೆದುಕೊಂಡು ನಿಮ್ಮ ಎಲ್ಲ ಈ ರೀತಿಯ ಪರಿಸರ ಮತ್ತು ಪ್ರಕೃತಿ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಗೆ ನನ್ನ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮ್ಮೆಲ್ಲ ಇದನ್ನು ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಇವತ್ತು ವನ ಮಹೋತ್ಸವ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕಾದ್ರೆ ಭಾಳಷ್ಟು ಮಾತಾಡ್ಬೋದು. ನಮ್ಮ ಬಹುಶಃ ಇಲ್ಲಿ 2-3 ಕಾರ್ಯಕ್ರಮ ಬೇರೆ ಬೇರೆ ಕಡೆ ಇದೇ ರೀತಿ ಮಕ್ಕಳು ಉಚ್ಚಲಗುಡ್ಡೆ ಶಾಲೆಯಲ್ಲಿ ಮತ್ತು ಬೇರೆ ಈಗ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದಾರೆ. ನಿಮ್ಮ ಮೋಹನ್ ಮಾಸ್ಟರ್ ಫೋನ್ ಮಾಡಿದ್ರು, ಅಲ್ಲಿ ಹೋಗಿ ಇಲ್ಲಿಗೆ ಬಂದೆ. ನಾನೇ ನನ್ನ ಗಾಡಿಯಲ್ಲಿ ಕೂತ್ಕೊಂಡಿದ್ದೆ, ಬಿಡಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ ಹೋಗಿ. ಯಾಕೆಂದರೆ ಲಾಸ್ಟಿಗೆ ಮಾಡಿ ಅವರ ಉದ್ಘಾಟನಾ ಸಮಾರಂಭ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಬೇರೆ ಬೇರೆ ಕಾರ್ಯಕ್ರಮ ಅಟೆಂಡ್ ಮಾಡಿ. ಅದಕ್ಕೆ ಇಲ್ಲಿ ಹೋಗಿ ಬರ್ತದೆ ಅಂತ ಹೇಳಿ ಕೂಡ ಹೇಳಿದ ಕಾರಣ ಸ್ವಲ್ಪ ಹೋಗಲಿಕ್ಕೆ ನಿಮ್ಮೆಲ್ಲ ಅನುಮತಿ ಇರಲಿ. ರಾಮಕೃಷ್ಣ ಶಾಲೆಯ ಎಲ್ಲ ನಮ್ಮ ಸ್ಥಾಪಕ ಅಧ್ಯಕ್ಷರನ್ನು, ಕರೆಸ್ಪಾಂಡೆಂಟು ಮತ್ತು ಈಗ ಎಲ್ಲ ಸಮಿತಿಯವರನ್ನು ಇಡೀ ಊರ ಪರವಾಗಿ ನಾವು ಯಾವ ನಿಮ್ಮ ಚಿರುಣಿಯಾಗಿದ್ದೇವೆ. ಈ ಊರಿನ ಈ ಗ್ರಾಮದ ವಿದ್ಯಾರ್ಥಿನಿಗಳನ್ನು ತಾವು ಉತ್ತಮವಾದ ಶಿಕ್ಷಣ ಕೊಟ್ಟು ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರಿಗೆ ಅತ್ಯುತ್ತಮ ಶಿಕ್ಷಣ ಕೊಡುವ ಮೂಲಕ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಈ ಒಂದು ಸಂಸ್ಥೆ ನಿಮ್ಮ ಒಂದು ಟ್ರಸ್ಟ್ ದೊಡ್ಡ ಕೊಡುಗೆ ಕೊಟ್ಟಿದ್ದನ್ನು ಯಾರಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಊರಲ್ಲಿ ಮರೆಯೂ ಕೂಡ ಬಾರದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಎಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ಅವತ್ತು ಕಲಿತಂತಹ ಬಹುಶಃ ಕಿಲ್ಲೂರಿನ ರೈ ನಮ್ಮ ವಿವೇಕ್ ರೈಯ ಸಿಸ್ಟರ್ ಅವತ್ತು ಈಗ ಅವರು IAS ಅಧಿಕಾರಿಯಾಗಿ ಉಡುಪಿಗೆ ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾರೆ. ನಿಮಗೆಲ್ಲ ಹೆಮ್ಮೆ ವಿಷಯ. ಇಲ್ಲಿ ಕಲಿತಂತಹ ಒಂದು ವಿದ್ಯಾರ್ಥಿ ಸಹೋದರಿ ಇವತ್ತು ಉಡುಪಿ ಜಿಲ್ಲೆಯ DC ಆಗಿ ಇವತ್ತು ಅವರಿದ್ದಾರೆ. DC ಮಾತ್ರ ಅಲ್ಲ, ಅವ್ರನ್ನ ಆರೋಗ್ಯ ಸಚಿವಾಲಯ ಇಲಾಖೆಯಲ್ಲಿ KS ಅಧಿಕಾರಿ, ಗುಡ್ ಆಫೀಸರ್.
ಅವರಿಗೆ ಇಲ್ಲಿ ಇಲಾಖೆಯಲ್ಲಿ ಸರ್ಕಾರದ ಉನ್ನತ ಅಧಿಕಾರಿ ವರ್ಗದಲ್ಲಿ ಉತ್ತಮ ಅಧಿಕಾರಿ ಎಂಬ ಅವ್ರಿಗೆ ಹೆಸರಿದೆ. ನಾನು ಮಂಗಳೂರಿಗೆ ಅಂತ ರೆಕಮೆಂಡ್ ಮಾಡಿ ಎಲೆಕ್ಷನ್ ಮತ್ತೆ ಟ್ರಾನ್ಸ್ಫರ್ ಮಾಡಿದೆ. ಅದಕ್ಕೆ ನಾನೇ ಅದನ್ನು ಉಡುಪಿಗೆ ಅವರು ಇಷ್ಟ ಉಡುಪಿಗೆ ಈ ಕಡೆ ಬರಲಿಲ್ಲ. ನಾನೇ ಉಡುಪಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿಗೆ ನಾವು ತಂದೆ. ಮಂಗಳೂರಿಗೆ ಮಾಡಬೇಕಿತ್ತು. ಮಂಗಳೂರು MP ಎಲೆಕ್ಷನ್ ಬರುವಾಗ ಮತ್ತೆ ಟ್ರಾನ್ಸ್ಫರ್ ಮಾಡೋದು, ಜಿಲ್ಲಾ ಎಲೆಕ್ಷನ್ ಮತ್ತೆ ಅದಕ್ಕೆ ಈ ಟ್ರಾನ್ಸ್ಫರ್ ಹೋಮ್ ಟೌನ್ ಅಂತ ಟ್ರಾನ್ಸ್ಫರ್ ಮಾಡ್ತಾ ಹೇಳಿ ಉಡುಪಿ ಜಿಲ್ಲೆಯ DC ಇಲ್ಲಿ ಕಲಿತವ್ರು ಆಗಿದ್ದರೆ ನಿಮ್ಗೆಲ್ಲರಿಗೂ ಕೂಡ ಅವಕಾಶ ಆಗೇ ಆಗ್ತದೆ. ನಿಮ್ಗೆ ಸಾಧ್ಯವಿದೆ, ಆ ಒಂದು ಬದ್ಧತೆ ಇರಬೇಕು. ನಿಮ್ಮ ಬರುವಾಗ ಈಗ ರಿಕ್ಷಾ ಬಸ್ ಬೇರೆ ವ್ಯವಸ್ಥೆ ಅವತ್ತು ಇರಲಿಲ್ಲ. ಪಾವೂರಿಂದ ಗದ್ದೆ ಬಜೆ ನಡ್ಕೊಂಡು ಇಲ್ಲಿಗೆ ಬಂದದಂತೆ ಅವರು. ಪಾವೂರು ಕಿಲ್ಲೂರಿಂದ ಆ ಗದ್ದೆ ಬಜೆ ಕಟ್ಟಪುಣಿಯಲ್ಲೇ ನಡ್ಕೊಂಡು ಬಂದು ಇಲ್ಲಿ ಮುಟ್ಟಿ ಇಲ್ಲಿ ಕಲಿತು ಇವತ್ತು ಮತ್ತು ಈಗ ಕೋಟೆ ಗಿಡ ಎಲ್ಲ ಏನಿತ್ತು ಆ ಕಾಲದಲ್ಲಿ 20-25 ವರ್ಷಗಳ ಹಿಂದೆ. ಅದು ಅವತ್ತಿನವರು ಇವತ್ತೊಂದು ಸ್ಥಾನಕ್ಕೆ ಮುಟ್ಟಬಹುದಾದರೆ ನಿಮಗೆಲ್ಲರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಅದೊಂದು ಉದಾಹರಣೆ. ಆದ ಕಾರಣ ಬಹುಶಃ ನಿಮಗೆಲ್ಲ ನಾನು ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ಈ ಸಂಸ್ಥೆಯ ಮೇಲೆ ನಮಗೆಲ್ಲರಿಗೂ ಅಪಾರದ ಗೌರವ ಇದೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಇದೀಗ ನಿಮಗೆ ಅರೆಕಾಲದಲ್ಲಿ ಕಾಲೇಜು ಕೂಡ ಇವತ್ತು ಪ್ರಾರಂಭ ಆಗಿದೆ. ನಾನು ಅರೆಕಾಲ ರಾಜ್ಯಭವನ ವಿಶೇಷವಾದ ಆಸಕ್ತಿ ಅವ್ರದ್ದು, ಬದಲುದ್ದೀರವರು, ಮುಸ್ತಫರವರು, ನಜೀರ್ರವರು, ಗ್ರಾಮ ಅಧ್ಯಕ್ಷರಿಗೆ ಸೇರಿಕೊಂಡು ವಿಶೇಷವಾದ ಪ್ರೋತ್ಸಾಹ ಮುಖಾಂತರ ಇವತ್ತು ಅಲ್ಲಿ ನಮಗೆ ಕಾಲೇಜ್ ಆಗುವ ಒಂದು ವಿಚಾರ ಕೂಡ ಆಗಿ ಸದುಪಯೋಗ ನಿಮ್ಮ ಕಾಲು ಬುಡಕ್ಕೆಲ್ಲ ಬಂದು ನಿಲ್ಲುವಂಥ ವಿಚಾರ ಸದುಪಯೋಗ ಪಡಿಸ್ಕೊಳ್ಳಿ. ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗಬೇಕಂತ ನಾನು ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.